ಪ್ರಜ್ವಲ್ ವಿರುದ್ಧ ಜಾರಿಯಾಗುತ್ತಾ ರೆಡ್ ಕಾರ್ನರ್ ನೋಟಿಸ್. ಈಗಾಗಲೇ ಪ್ರಜ್ವಲ್ ರೇವಣ್ಣ ವಿರುದ್ಧ ಲುಕ್ಔಟ್ ನೋಟಿಸ್ ಜಾರಿಯಾಗಿದೆ. ಆದರೆ ಬಂಧನದ ಭೀತಿ ಇರೋದ್ರಿಂದ ಪ್ರಜ್ವಲ್ ರೇವಣ್ಣ ವಾಪಸ್ ಬರೋದು ಡೌಟ್, ಆ ಚಾನ್ಸಸ್ಗಳು ಕಡಿಮೆ. ಸೊ ರಾಜತಾಂತ್ರಿಕ ಪಾಸ್ಪೋರ್ಟ್ ಅಂತೂ ಇದೆ, ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್. ಹೀಗಾಗಿ ಅದನ್ನು ಬಳಸಿಕೊಂಡು ಪ್ರಜ್ವಲ್ ರೇವಣ್ಣ ಎಲ್ಲಿ ಬೇಕಾದರೂ ಸುತ್ತಾಡ್ಬೋದು. ವಿದೇಶಗಳಿಗೆ ವೀಸಾ ಅಗತ್ಯತೆ ಬೀಳೋದಿಲ್ಲ. ಈ ಹಿನ್ನೆಲೆ ದೇಶದಿಂದ ದೇಶಕ್ಕೆ ಓಡಾಡ್ಕೊಂಡಿರಬಹುದು. ಸೊ ಪ್ರಜ್ವಲ್ ಬಂಧನಕ್ಕೆ ರೆಡ್ ಕಾರ್ನರ್ ನೋಟಿಸ್ ನೀಡೋ ಸಾಧ್ಯತೆ ಇದೆ. ಡೀಟೇಲ್ಸ್ ಕೊಡ್ತಾರೆ ಸಂದೇಶ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂದೇಶ್, ಈ ಮುಂಚೆ ಪ್ರಜ್ವಲ್ ರೇವಣ್ಣ ಟ್ವೀಟ್ ಒಂದು ಮಾಡಿದ್ರು, ಸಮಯ ಕೇಳಿದ್ದೀನಿ ಬರ್ತೀನಿ ಅಂತ ಕೂಡ ಹೇಳಿದ್ರು. ಬಟ್ ಈಗ ಪರಿಸ್ಥಿತಿ ಹಾಗಿಲ್ಲ. ಪ್ರಜ್ವಲ್ ರೇವಣ್ಣ ದೇಶಕ್ಕೆ ಮರಳೋದೇ ಡೌಟಾ? ರೆಡ್ ಕಾರ್ನರ್ ನೋಟಿಸ್ ಜಾರಿ ಆಗಬಹುದಾ ಅವ್ರ ಮೇಲೆ? ವಿಜಯ್, ಮೊದಲನೇ ಪ್ರಕರಣದಲ್ಲಿ ಈಗಾಗಲೇ ಮನವಿಯನ್ನ ಮಾಡಿದ್ರು, ಅಂದ್ರೆ ಸಮಯಾವಕಾಶವನ್ನ ತೆಗೆದುಕೊಂಡಿದ್ರು. ಆದ್ರೆ ಎರಡನೇ ಪ್ರಕರಣದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅವರಿಗೆ ನೋಟಿಸ್ ಅನ್ನ ಕೂಡ ನೀಡೋದಿಲ್ಲ, ಜೊತೆಗೆ ಅವರ ಒಂದು ಮನವಿಯನ್ನ ಕೂಡ ಪುರಸ್ಕಾರ ಮಾಡೋದಿಲ್ಲ. ಯಾಕಂದ್ರೆ ಅತ್ಯಾಚಾರ ಪ್ರಕರಣ ದಾಖಲಾಗಿರೋದ್ರಿಂದ ಅವರನ್ನ ಅರೆಸ್ಟ್ ಮಾಡಲೇಬೇಕಾಗುತ್ತೆ. ಹಾಗಾಗಿ ಈಗ ತನಿಖಾಧಿಕಾರಿಗಳು ಆರೋಪಿಯನ್ನ ಹುಡುಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಲುಕೌಟ್ ನೋಟಿಸ್ ಅನ್ನ ಏನ್ ಜಾರಿ ಮಾಡಿದ್ರು, ಅದು ದೇಶದ ಒಳಗಿದ್ದಂತ ಸಂದರ್ಭದಲ್ಲಿ ದೇಶ ಬಿಟ್ಟು ಹೋಗಬಾರ್ದು ಅನ್ನೋ ಕಾರಣಕ್ಕೆ ಲುಕೌಟ್ ನೋಟಿಸ್ ಅನ್ನ ಜಾರಿ ಮಾಡ್ತಾ ಇದ್ರು. ಆದ್ರೆ ಈಗ ವಿದೇಶದಲ್ಲಿ ಪ್ರಜ್ವಲ್ ರೇವಣ್ಣ ಇರೋದ್ರಿಂದ, ಜೊತೆಗೆ ಈಗಾಗಲೇ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ, ಬೇರೆ ಬೇರೆ ದೇಶಗಳಿಗೆ ಅಪ್ಸ್ಕ್ಯಾಂಡ್ ಆಗಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇರೋದ್ರಿಂದ ಈಗ ಸದ್ಯ ಅವರ ಬಳಿ ರಾಜತಾಂತ್ರಿಕ ಪಾಸ್ಪೋರ್ಟ್ ಇರೋದ್ರಿಂದ ವೀಸಾ ಅವಶ್ಯಕತೆ ಬೀಳೋದಿಲ್ಲ. ಅಂದ್ರೆ ಯಾವಾಗ ಬೇಕಾದ್ರೂ ಬೇರೆ ಬೇರೆ ದೇಶಗಳಿಗೆ ಅವರು ಅಲ್ಲಿ ಟ್ರಾವೆಲ್ ಆಗ್ಬೋದು. ಹಾಗಾಗಿ ಅಪ್ಸ್ಕ್ಯಾಂಡ್ ಆಗ್ಬೋದು ಅನ್ನೋ ಕಾರಣಕ್ಕಾಗಿ ಈಗ ಸದ್ಯ ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸೋದಕ್ಕೆ ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ತುಂಬಾ ಹೀನಿಯಸ್ ಕೇಸ್ಗಳಲ್ಲಿ ಯಾರು ಕ್ರಿಮಿನಲ್ಸ್ ಗಳಿರ್ತಾರೆ ಅಂತವರಿಗೆ ರೆಡ್ ಕಾರ್ನರ್ ನೋಟಿಸ್ ಅನ್ನ ಇಶ್ಯೂ ಮಾಡ್ತಾರೆ ಅಥವಾ ಸರ್ವ್ ಮಾಡುವಂತ ಕೆಲಸವನ್ನ ಮಾಡಲಾಗುತ್ತೆ. ಈಗ ಸದ್ಯ ಈ ಒಂದು ಪ್ರಕರಣದಲ್ಲೂ ಕೂಡ ಅಪ್ಸ್ಕ್ಯಾಂಡ್ ಆಗಿರೋದ್ರಿಂದ, ತುಂಬಾ ಸಿವಿಯರ್ ಕೇಸ್ ಆಗಿರೋದ್ರಿಂದ ಈ ಒಂದು ಪ್ರಕರಣದಲ್ಲಿ ಈಗ ರೆಡ್ ಕಾರ್ನರ್ ಅನ್ನ ನೋಟಿಸ್ ಅನ್ನ ಹೊರಡಿಸೋದಕ್ಕೆ, ಅಂದ್ರೆ ಪ್ರಮುಖವಾಗಿ ಕೋರ್ಟ್ ವಾರೆಂಟ್ ಮುಖಾಂತರವಾಗಿ ಇಲ್ಲಿನ ಸಿಐಡಿ ಏನಿದೆ, ಸಿಐಡಿ ಕಚೇರಿಯಿಂದ ಸಿಬಿಐಗೆ ಒಂದು ಮನವಿ ಮಾಡಲಾಗುತ್ತೆ. ಈ ರೀತಿಯ ಅತ್ಯಾಚಾರದ ಒಬ್ಬ ಆರೋಪಿ, ಅದರಲ್ಲೂ ಕೂಡ ರಾಜಕಾರಣಿ, ಸಂಸದರು ಈಗಾಗಲೇ ಅಪ್ಸ್ಕ್ಯಾಂಡ್ ಆಗಿದ್ದಾರೆ, ಅವರನ್ನ ಹುಡ್ಕೋದಕ್ಕೆ ಆಗ್ತಾ ಇಲ್ಲ, ಬೇರೆ ಬೇರೆ ದೇಶಗಳಲ್ಲಿ ಅಪ್ಸ್ಕ್ಯಾಂಡ್ ಆಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಹಾಗಾಗಿ ಇವರ ಮೇಲೆ ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸಬೇಕು ಅಂತ ಹೇಳಿದಾಗ ಸಿಬಿಐ ಇಂಟರ್ಪೋಲ್ ನ ಮುಖಾಂತರವಾಗಿ ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸ್ತಾರೆ. ಅದಾದ ಬಳಿಕ ಎಲ್ಲಾ ಏರ್ಪೋರ್ಟ್ ಗಳಲ್ಲೂ ಕೂಡ ಇವರ ಬಗ್ಗೆ ಮಾಹಿತಿಯನ್ನ ಕೊಡಲಾಗುತ್ತೆ. ಅಂದ್ರೆ ಹೇಗೆ ಇಲ್ಲಿ ಲುಕೌಟ್ ನೋಟಿಸ್ ವರ್ಕ್ ಆಗುತ್ತೋ, ಹೊರದೇಶಗಳ ಏರ್ಪೋರ್ಟ್ ಗಳಲ್ಲಿ ಈ ರೆಡ್ ಕಾರ್ನರ್ ನೋಟಿಸ್ ಕೂಡ ವರ್ಕೌಟ್ ಆಗುತ್ತೆ. ಒಂದು ವೇಳೆ ಏನಾದ್ರೂ ಪ್ರಜ್ವಲ್ ರೇವಣ್ಣ ಅವರು ವಿದೇಶಕ್ಕೆ ಹೋಗುವಂತ ಸಂದರ್ಭದಲ್ಲಿ ಇಮಿಗ್ರೇಷನ್ ಅಲ್ಲಿ ಪಾಸ್ಪೋರ್ಟ್ ಚೆಕ್ ಮಾಡುವಂತ ಸಂದರ್ಭದಲ್ಲಿ ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸಿದ್ರೆ ಅಲ್ಲೇ ಅವರನ್ನ ಬಂಧನ ಮಾಡ್ತಾರೆ, ಅರೆಸ್ಟ್ ಮಾಡಿ ಇಲ್ಲಿನ ಇಂಟರ್ಪೋಲ್ಗೆ ಮಾಹಿತಿಯನ್ನ ಕೊಡ್ತಾರೆ. ಇಂಟರ್ಪೋಲ್ ಅಧಿಕಾರಿಗಳು ಸಿಬಿಐಗೆ ಮಾಹಿತಿಯನ್ನ ಕೊಟ್ಟು ತನಿಖಾಧಿಕಾರಿಗಳು ಯಾರಿರ್ತಾರೆ ಅವರು ಅಲ್ಲೋಗಿ ಅವರನ್ನ ವಶಕ್ಕೆ ಪಡೆದು ಕರ್ಕೊಂಡು ಬರುವಂತ ಕೆಲಸಗಳಾಗ್ತಾ ಹೋಗ್ತವೆ. ಹಾಗಾಗಿ ಈಗ ಸದ್ಯ ಅಪ್ಸ್ಕ್ಯಾಂಡ್ ಆಗಿರೋದ್ರಿಂದ ಯಾವುದೇ ರೀತಿಯ ಸಂಪರ್ಕಕ್ಕೆ ಸಿಗದ ಕಾರಣ, ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಅರೆಸ್ಟ್ ಮಾಡಲೇಬೇಕಾದ ಒಂದು ಪ್ರಮೇಯ ಇರೋದ್ರಿಂದ ಮುಂದಿನ ಹಂತದಲ್ಲಿ ಅವರಿಗೆ ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.